ಅಮೆರಿಕಕ್ಕೆ ಹೋಗಿ ದೊಡ್ಡ ಕೆರಿಯರ್ ಕಟ್ಟಿಕೊಳ್ಬೇಕು ಅನ್ನೋ ನಿಮ್ಮ ಅಥವಾ ನಿಮ್ಮ ಪರಿಚಯಸ್ಥರ ಕನಸಿಗೆ ಈಗ ಅಕ್ಷರಶಃ ಬಿಗ್ ಶಾಕ್ ಎದುರಾಗಿದೆ. ಹೌದು, ಅಮೆರಿಕದ ಡೊನಾಲ್ಡ್ ಟ್ರಂಪ್ ಸರ್ಕಾರ ತಂದಿರುವ ಒಂದೇ ಒಂದು ಹೊಸ ನಿಯಮ ಇಡೀ ಪ್ಲಾನಿಂಗ್ ಅನ್ನೇ ಉಲ್ಟಾ ಪಲ್ಟಾ ಮಾಡಲಿದೆ. ಕಳೆದ 50 ವರ್ಷಗಳಲ್ಲೇ ಮೊದಲ ಬಾರಿಗೆ ಇಂತಹದೊಂದು ಕಠಿಣ ಕಾನೂನನ್ನ ಜಾರಿಗೆ ತರಲಾಗಿದೆ. ಇಷ್ಟು ದಿನ ಇದ್ದ ಆ ಒಂದು ಅತ್ಯಂತ ಪ್ರಮುಖ ವೀಸಾ ರೂಲ್ಸ್ ಅನ್ನ ಅಮೆರಿಕ ಕಂಪ್ಲೀಟ್ ಆಗಿ ರದ್ದು ಮಾಡಿದೆ. ಎಸ್ ವೀಕ್ಷಕರೇ, ಅಮೆರಿಕದ ವಿದ್ಯಾರ್ಥಿ ವೀಸಾ ವ್ಯವಸ್ಥೆಯಲ್ಲಿ ದಶಕಗಳಲ್ಲಿ ಅತ್ಯಂತ ದೊಡ್ಡ ಬದಲಾವಣೆಯನ್ನ ತರಲಾಗಿದೆ. ಇಲ್ಲಿಯವರೆಗೆ ಇದ್ದ ಅತ್ಯಂತ ಫ್ಲೆಕ್ಸಿಬಲ್ ಆದ ಡ್ಯೂರೇಷನ್ ಆಫ್ ಸ್ಟೇಟಸ್ ನಿಯಮವನ್ನ ರದ್ದು ಮಾಡಿ ಇನ್ನು ಮುಂದೆ ಅಮೆರಿಕದಲ್ಲಿ ಓದುವ ವಿದೇಶಿ ವಿದ್ಯಾರ್ಥಿಗಳಿಗೆ ಫಿಕ್ಸ್ಡ್ ಅವಧಿಯ ನಿಯಮವನ್ನ ಜಾರಿಗೆ ತರಲು ಟ್ರಂಪ್ ಆಡಳಿತ ಮುಂದಾಗಿದೆ. ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಂದ್ರೆ DHS ಈ ಹೊಸ ನಿಯಮವನ್ನ ಫೈನಲ್ ಮಾಡಿದ್ದು, ಇದು ಜಾರಿಗೆ ಬಂದರೆ ಭಾರತೀಯ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ, ಅಮೆರಿಕದಲ್ಲಿ ಇನ್ನು ಮುಂದೆ ಓದೋದು ಯಾಕೆ ಕಷ್ಟ ಆಗಲಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸಿಂಪಲ್ ಆಗಿ ನೋಡ್ತಾ ಹೋಗೋಣ ಬನ್ನಿ. ಏನಿದು ಡ್ಯೂರೇಷನ್ ಆಫ್ ಸ್ಟೇಟಸ್ ರೂಲ್? ಹೊಸ ರೂಲ್ಸ್ ನಿಂದ ಬದಲಾಗುತ್ತಿರುವುದು ಏನು? ಎಸ್ ವೀಕ್ಷಕರೇ, ಮೊದಲು ಅಮೆರಿಕದಲ್ಲಿ ಸ್ಟೂಡೆಂಟ್ ವೀಸಾ ರೂಲ್ಸ್ ಹೇಗಿತ್ತು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಇಷ್ಟು ದಿನ ಅಮೆರಿಕದಲ್ಲಿ ವಿದೇಶಿ ವಿದ್ಯಾರ್ಥಿಗಳು ಡ್ಯೂರೇಷನ್ ಆಫ್ ಸ್ಟೇಟಸ್ ಅಂದ್ರೆ DS ನಿಯಮದ ಅಡಿಯಲ್ಲಿ ದೇಶವನ್ನ ಪ್ರವೇಶ ಮಾಡ್ತಾ ಇದ್ರು. ಇದರ ಅರ್ಥ ಇಷ್ಟೇ, ನೀವು ಅಮೆರಿಕದಲ್ಲಿ ಯಾವುದೇ ಕೋರ್ಸ್ ಅಥವಾ ಅಕಾಡೆಮಿಕ್ ಪ್ರೋಗ್ರಾಂಗೆ ದಾಖಲಾಗಿದ್ದರೆ ಮತ್ತು ಅಲ್ಲಿನ ಇಮಿಗ್ರೇಷನ್ ನಿಯಮಗಳನ್ನ ಸರಿಯಾಗಿ ಪಾಲಿಸುತ್ತಿದ್ದರೆ ನಿಮ್ಮ ಕೋರ್ಸ್ ಮುಗಿಯುವವರೆಗೂ ನೀವು ಎಷ್ಟು ವರ್ಷ ಬೇಕಾದರೂ ಅಮೆರಿಕದಲ್ಲಿ ಇರಬಹುದಿತ್ತು. ಅಂದರೆ ಅದಕ್ಕೊಂದು ನಿರ್ದಿಷ್ಟ ಗಡುವು ಕೂಡ ಇರ್ತಿರ್ಲಿಲ್ಲ. ಆದರೆ ಈಗ ಟ್ರಂಪ್ ಸರ್ಕಾರ ಈ ಹಳೆಯ ನಿಯಮಕ್ಕೆ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕಿದೆ. ಹೊಸ ನಿಯಮದ ಪ್ರಕಾರ ಅಮೆರಿಕದಲ್ಲಿ ಓದುತ್ತಿರುವ ಹೆಚ್ಚಿನ F1 ವೀಸಾ ಹೊಂದಿರುವ ವಿದ್ಯಾರ್ಥಿಗಳು ಮತ್ತು J1 ಎಕ್ಸ್ಚೇಂಜ್ ವಿಸಿಟರ್ಸ್ ಗರಿಷ್ಠ 4 ವರ್ಷಗಳ ಕಾಲ ಮಾತ್ರ ದೇಶದಲ್ಲಿ ಇರಲು ಅನುಮತಿಯನ್ನ ನೀಡಲಾಗುತ್ತದೆ. ಒಂದು ವೇಳೆ ನಿಮ್ಮ ಕೋರ್ಸ್ ಅಥವಾ ರಿಸರ್ಚ್ 4 ವರ್ಷಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಂಡ್ರೆ ನೀವು ಮತ್ತೆ ಅಮೆರಿಕದಲ್ಲೇ ಮುಂದುವರಿಯಲು ಸರ್ಕಾರದ ಬಳಿ ವಿಶೇಷ ಅನುಮತಿ ಅಥವಾ ಎಕ್ಸ್ಟೆನ್ಷನ್ ಪಡೆಯಬೇಕಾಗುತ್ತದೆ. ಇಲ್ಲದಿದ್ದರೆ ಅಮೆರಿಕವನ್ನ ಬಿಟ್ಟು ಹೊರಗೆ ಬಂದು ಮತ್ತೆ ಹೊಸದಾಗಿ ವೀಸಾ ಪ್ರಕ್ರಿಯೆ ನಡೆಸಿ ಎಂಟ್ರಿ ಪಡೆಯಬೇಕಾಗುತ್ತೆ. ಈ ಹೊಸ ನಿಯಮವು ಪ್ರಕಟವಾದ 60 ದಿನಗಳ ನಂತರ ಜಾರಿಗೆ ಬರಲು ಶೆಡ್ಯೂಲ್ ಆಗಿದ್ದು, ಇದಕ್ಕೆ ಕಾಂಗ್ರೆಸ್ ಪರಿಶೀಲನಾ ಪ್ರಕ್ರಿಯೆಯೂ ನಡೆಯಲಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಇದು ಅಧಿಕೃತವಾಗಿ ಜಾರಿಗೆ ಬರಲಿದೆ ಎಂದು ಮೂಲಗಳು ತಿಳಿಸಿವೆ. ಕೋರ್ಸ್ ಕಾಲೇಜ್ ಬದಲಾಯಿಸುವ ಹಾಗಿಲ್ಲ. ನಿಯಮಗಳಲ್ಲಿ ಬಂದಿರುವ ಕಠಿಣ ನಿರ್ಬಂಧಗಳೇನು? ವೀಕ್ಷಕರೇ, ಕೇವಲ 4 ವರ್ಷದ ಟೈಮ್ ಲಿಮಿಟ್ ಅಷ್ಟೇ ಅಲ್ಲದೆ ಈ ಹೊಸ ನಿಯಮವು ವಿದ್ಯಾರ್ಥಿಗಳ ಅಕಾಡೆಮಿಕ್ ಸ್ವಾತಂತ್ರ್ಯದ ಮೇಲೂ ದೊಡ್ಡ ನಿಯಂತ್ರಣವನ್ನ ತಂದಿದೆ. ಇನ್ನು ಮುಂದೆ ಅಮೆರಿಕಕ್ಕೆ ಹೋದ ಮೇಲೆ ವಿದ್ಯಾರ್ಥಿಗಳು ತಮಗಿಷ್ಟ ಬಂದ ಹಾಗೆ ತಮ್ಮ ಮೇಜರ್ ಸಬ್ಜೆಕ್ಟ್ ಗಳನ್ನ ಬದಲಾಯಿಸುವ ಹಾಗಿಲ್ಲ, ಡಿಗ್ರಿ ಪ್ರೋಗ್ರಾಂಗಳನ್ನ ಸ್ವಿಚ್ ಮಾಡುವ ಹಾಗಿಲ್ಲ, ಅಥವಾ ಒಂದು ವಿಶ್ವವಿದ್ಯಾಲಯದಿಂದ ಮತ್ತೊಂದು ವಿಶ್ವವಿದ್ಯಾಲಯಕ್ಕೆ ಸುಲಭವಾಗಿ ಟ್ರಾನ್ಸ್ಫರ್ ಆಗುವ ಹಾಗಿಲ್ಲ. ಒಂದು ವೇಳೆ ನೀವು ಆ ಕಾಲೇಜ್ ಅಥವಾ ಸಬ್ಜೆಕ್ಟ್ ಅನ್ನ ಬದಲಾಯಿಸಬೇಕಂದ್ರೆ ಅದಕ್ಕೂ ಮುನ್ನ ಅಮೆರಿಕದ ಇಮಿಗ್ರೇಷನ್ ಅಥಾರಿಟಿಗಳಿಂದ ಅಧಿಕೃತವಾಗಿ ಪೂರ್ವಾನುಮತಿಯನ್ನ ಪಡೆಯುವುದು ಕಡ್ಡಾಯವಾಗಿದೆ. ಇದರ ಜೊತೆಗೆ ಮತ್ತೊಂದು ದೊಡ್ಡ ಮೈನಸ್ ಪಾಯಿಂಟ್ ಅಂದರೆ ಗ್ರೇಸ್ ಪೀರಿಯಡ್ ಕಟ್ ಮಾಡಿರುವುದು. ಇಲ್ಲಿವರೆಗೆ ಅಮೆರಿಕದಲ್ಲಿ ಕೋರ್ಸ್ ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಅಲ್ಲಿಂದ ಹೊರಡಲು ತಮಗೆ ಬೇಕಾದ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂದರೆ OPT ಆರಂಭಿಸಲು ಅಥವಾ ತಮ್ಮ ಇಮಿಗ್ರೇಷನ್ ಸ್ಟೇಟಸ್ ಬದಲಾಯಿಸಿಕೊಳ್ಳಲು ಬರೋಬ್ಬರಿ 60 ದಿನಗಳ ಕಾಲಾವಕಾಶ ಸಿಗ್ತಾ ಇತ್ತು. ಆದರೆ ಇನ್ನು ಮುಂದೆ ಈ ಗ್ರೇಸ್ ಪೀರಿಯಡ್ ಅನ್ನು ಅರ್ಧಕ್ಕರ್ಧ ಅಂದರೆ ಕೇವಲ 30 ದಿನಗಳಿಗೆ ಕಡಿತಗೊಳಿಸಲಾಗಿದೆ. ಇದರಿಂದಾಗಿ ಕೋರ್ಸ್ ಮುಗಿದ ತಕ್ಷಣ ವಿದ್ಯಾರ್ಥಿಗಳಿಗೆ ಮುಂದಿನ ದಾರಿ ಹುಡುಕಿಕೊಳ್ಳಲು ಇರುವ ಸಮಯ ತುಂಬಾನೇ ಕಡಿಮೆಯಾಗಲಿದೆ. ಟ್ರಂಪ್ ಸರ್ಕಾರದಿಂದ ಈ ಬದಲಾವಣೆ ಯಾಕೆ? ಬದಲಾವಣೆ ಬಗ್ಗೆ DHS ಸೆಕ್ರೆಟರಿ ಹೇಳಿದ್ದೇನು? ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಪ್ರಕಾರ ಹಳೆಯ ಡ್ಯೂರೇಷನ್ ಆಫ್ ಸ್ಟೇಟಸ್ ಸಿಸ್ಟಮ್ ನಿಂದಾಗಿ ವಿದೇಶಿ ವಿದ್ಯಾರ್ಥಿಗಳನ್ನ ಸರಿಯಾಗಿ ಟ್ರ್ಯಾಕ್ ಮಾಡಲು ಕಷ್ಟವಾಗ್ತಾ ಇತ್ತು. ಹಲವು ವಿದ್ಯಾರ್ಥಿಗಳು ಒಂದಾದ ಮೇಲೊಂದು ಕೋರ್ಸ್ ಮಾಡುತ್ತಾ ರಿಸರ್ಚ್ ಅಥವಾ ಬೇರೆ ಕೆಲಸದ ನೆಪದಲ್ಲಿ ದೀರ್ಘಕಾಲದವರೆಗೆ ಅಮೆರಿಕದಲ್ಲೇ ಉಳಿದುಕೊಳ್ತಾ ಇದ್ರು. ಇದರಿಂದಾಗಿ ಇಮಿಗ್ರೇಷನ್ ಲೂಪ್ ಹೋಲ್ಗಳು ಸೃಷ್ಟಿಯಾಗುತ್ತಿದ್ದವು. ಹೀಗಾಗಿ ಈ ಹೊಸ ಫಿಕ್ಸ್ಡ್ ವೀಸಾ ನಿಯಮ ಜಾರಿಗೆ ತಂದರೆ ಇಮಿಗ್ರೇಷನ್ ನಿಗಾ ವ್ಯವಸ್ಥೆಯನ್ನ ಬಲಪಡಿಸಬಹುದು ಮತ್ತು ವಿದ್ಯಾರ್ಥಿಗಳು ನಿಜವಾಗಿಯೂ ನಿಯಮಗಳನ್ನ ಪಾಲಿಸುತ್ತಿದ್ದಾರಾ ಎಂಬುದನ್ನ ಪರಿಶೀಲಿಸಬಹುದು ಎಂಬುದು ಸರ್ಕಾರದ ವಾದವಾಗಿದೆ. DHS ಸೆಕ್ರೆಟರಿ ಮಾರ್ಕ್ ವೇಂಗ್ ಮುಲ್ಲಿನ್ ಈ ನಿರ್ಧಾರವನ್ನ ಬಲವಾಗಿ ಸಮರ್ಥಿಸಿಕೊಂಡಿದ್ದು, ಈ ರೂಲ್ ಮೂಲಕ ಅಮೆರಿಕವು ತನ್ನ ಗಡಿಯೊಳಗೆ ಇರುವ ವಿದೇಶಿ ಪ್ರಜೆಗಳನ್ನ ಸರಿಯಾಗಿ ಸ್ಕ್ರೀನ್ ಮಾಡಲು, ವೆಟ್ ಮಾಡಲು ಮತ್ತು ಮಾನಿಟರ್ ಮಾಡಲು
ಮರು ಸಾಮರ್ಥ್ಯ ಪಡಿತಾ ಇದೆ. ಈ ಅಂತಿಮ ನಿಯಮವು ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಕೇವಲ ಓದಿನ ಕಡೆಗೆ ಗಮನ ಹರಿಸಿ ಕೋರ್ಸ್ ಮುಗಿಸಿ ತಮ್ಮ ತಾಯ್ನಾಡಿಗೆ ಮರಳುವುದನ್ನ ಖಚಿತಪಡಿಸುತ್ತದೆ ಎಂದಿದ್ದಾರೆ. ಯಾರಿಗೆಲ್ಲ ಇದರಿಂದ ಅತಿ ಹೆಚ್ಚು ತೊಂದರೆ? ಭಾರತೀಯ ವಿದ್ಯಾರ್ಥಿಗಳ ಮೇಲೆ ಪರಿಣಾಮವೇನು? ವೀಕ್ಷಕರೇ, ಈ ನಿಯಮದಿಂದ ಅತಿ ಹೆಚ್ಚು ತೊಂದರೆಗೆ ಒಳಗಾಗುವುದು 4 ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ಕೋರ್ಸ್ಗಳನ್ನ ಮಾಡುತ್ತಿರುವ ವಿದ್ಯಾರ್ಥಿಗಳು. ವಿಶೇಷವಾಗಿ ಡಾಕ್ಟರೇಟ್ ಅಂದರೆ PhD ಮಾಡುತ್ತಿರುವವರು, ವೈದ್ಯಕೀಯ ವಿದ್ಯಾರ್ಥಿಗಳು, ಸಂಶೋಧಕರು, ಡ್ಯುಯಲ್ ಡಿಗ್ರಿ ಪ್ರೋಗ್ರಾಂ ಮಾಡುತ್ತಿರುವವರು ಮತ್ತು ದೀರ್ಘಕಾಲದ ರಿಸರ್ಚ್ ಹೊಂದಿರುವ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ತಲೆನೋವಾಗಲಿದೆ. ಇವರು 4 ವರ್ಷ ಮುಗಿಯುತ್ತಿದ್ದಂತೆ ಮತ್ತೆ ಇಮಿಗ್ರೇಷನ್ ಆಫೀಸ್ಗೆ ಅಲೆದಾಡಬೇಕಾಗುತ್ತೆ. ಹೆಚ್ಚುವರಿ ಪೇಪರ್ ವರ್ಕ್ ಮತ್ತು ದೊಡ್ಡ ಮಟ್ಟದ ಅನಿಶ್ಚಿತತೆಯನ್ನ ಎದುರಿಸಬೇಕಾಗುತ್ತೆ. ಭಾರತೀಯ ವಿದ್ಯಾರ್ಥಿಗಳ ಬಗ್ಗೆ ಹೇಳುವುದಾದ್ರೆ, US ನಲ್ಲಿರುವ ಅತಿದೊಡ್ಡ ವಿದೇಶಿ ವಿದ್ಯಾರ್ಥಿಗಳ ಸಮುದಾಯದಲ್ಲಿ ಭಾರತೀಯರು ಪ್ರಮುಖರು. ಈಗ ತಂದಿರುವ ನಿಯಮಗಳಿಂದಾಗಿ ಭಾರತೀಯ ವಿದ್ಯಾರ್ಥಿಗಳಿಗೆ ವೀಸಾ ಪ್ರಕ್ರಿಯೆಯ ವೆಚ್ಚ ಹೆಚ್ಚಾಗಲಿದೆ, ಬ್ಯೂರೋಕ್ರಾಟಿಕ್ ಅಡೆತಡೆಗಳು ಹೆಚ್ಚಾಗಲಿವೆ ಮತ್ತು ಲಾಂಗ್ ಟರ್ಮ್ ಕೆರಿಯರ್ ಪ್ಲಾನ್ ಮಾಡಲು ಕಷ್ಟಕರವಾಗಲಿದೆ. ಇತ್ತೀಚಿನ ವರ್ಷಗಳಲ್ಲಿ ಟ್ರಂಪ್ ಆಡಳಿತವು ವೀಸಾ ನಿಯಮಗಳನ್ನ ಬಿಗಿಗೊಳಿಸುತ್ತಲೇ ಬಂದಿದೆ. ಈಗಾಗಲೇ ವಿದ್ಯಾರ್ಥಿಗಳು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಬಹಿರಂಗಪಡಿಸುವುದನ್ನ ಕಡ್ಡಾಯಗೊಳಿಸಲಾಗಿದೆ. ಜೊತೆಗೆ ಆಫ್ರಿಕಾ, ಮಿಡಲ್ ಈಸ್ಟ್ ಮತ್ತು ಏಷ್ಯಾದ ಹಲವು ದೇಶಗಳ ಮೇಲೆ ಟ್ರಾವೆಲ್ ನಿರ್ಬಂಧಗಳನ್ನ ವಿಧಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಹಿಂದೆ ಕಾನೂನುಬದ್ಧ ಸ್ಟೂಡೆಂಟ್ ಸ್ಟೇಟಸ್ ಅನ್ನ ವ್ಯಾಪಕವಾಗಿ ರದ್ದುಗೊಳಿಸಿದ್ದರಿಂದಾಗಿ ಹಲವು ವಿದ್ಯಾರ್ಥಿಗಳು ದೇಶ ಬಿಟ್ಟು ಹೋಗಬೇಕಾಯಿತು ಅಥವಾ ಡಿಟೆನ್ಷನ್ ಭೀತಿಯಿಂದ ತಲೆಮರೆಸಿಕೊಳ್ಳುವಂತಾಗಿತ್ತು. ಈಗ ಮತ್ತೆ ಅಂತಹದ್ದೇ ಪರಿಸ್ಥಿತಿ ಬಂದರೂ ಬರಬಹುದು ಎನ್ನಲಾಗಿದೆ. ವಿಶ್ವವಿದ್ಯಾಲಯದ ತಜ್ಞರು ಹೇಳೋದೇನು? ಅಮೆರಿಕದಲ್ಲಿ ಕಡಿಮೆಯಾದ ವಿದ್ಯಾರ್ಥಿಗಳ ಪ್ರವೇಶ. ಟ್ರಂಪ್ ಸರ್ಕಾರದ ಈ ಆಲೋಚನೆಯನ್ನ ಅಮೆರಿಕದ ಪ್ರಮುಖ ವಿಶ್ವವಿದ್ಯಾಲಯಗಳು ಮತ್ತು ಹೈಯರ್ ಎಜುಕೇಶನ್ ಗ್ರೂಪ್ಗಳು ತೀವ್ರವಾಗಿ ಖಂಡಿಸಿವೆ. ಪ್ರೆಸಿಡೆಂಟ್ಸ್ ಅಲಯನ್ಸ್ ಆನ್ ಹೈಯರ್ ಎಜುಕೇಶನ್ ಅಂಡ್ ಇಮಿಗ್ರೇಷನ್ ಡೆಪ್ಯೂಟಿ ಡೈರೆಕ್ಟರ್ ಜುಜಾನಾ ವುಡ್ಸನ್ ರವರು ಈ ಹೊಸ ರೂಲ್ಸ್ ಅನಗತ್ಯ ಮತ್ತು ಡೂಪ್ಲಿಕೇಟ್ ಆಗಿದೆ. ಈಗಾಗಲೇ ವಿದೇಶಿ ವಿದ್ಯಾರ್ಥಿಗಳನ್ನ ಸೆವಿಸ್ ಸಿಸ್ಟಮ್ ಮೂಲಕ ಅತ್ಯಂತ ಸೂಕ್ಷ್ಮವಾಗಿ ಮಾನಿಟರ್ ಕೂಡ ಮಾಡಲಾಗ್ತಾ ಇದೆ. ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸರ್ಕಾರ ಎರಡೂ ಇವರ ಮೇಲೆ ನಿಗಾ ಇಟ್ಟಿರುತ್ತವೆ. ಹೀಗಾಗಿ ಈ ಹೊಸ ನಿಯಮಗಳು ಕೇವಲ ಅಧಿಕಾರಶಾಹಿ ಹೊರೆಯಷ್ಟೇ ಎಂದಿದ್ದಾರೆ. ಇನ್ನು ಇಂಟರ್ನ್ಯಾಷನಲ್ ಎಜುಕೇಶನ್ ಅಸೋಸಿಯೇಷನ್ಸ್ ನಾಫ್ಸಾ ಮುಖ್ಯಸ್ಥರಾದ ಪಾಂಟಾ ಅವ್ರು ಮಾತನಾಡಿ, ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪೈಪೋಟಿ ನಡೆಯುತ್ತಿರುವ ಈ ಸಮಯದಲ್ಲಿ ಇಂತಹ ಕಠಿಣ ನೀತಿಗಳು ತಪ್ಪು ಸಂದೇಶಗಳನ್ನ ರವಾನಿಸುತ್ತವೆ. ಅಮೆರಿಕವು ವಿದೇಶಿ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುತ್ತಿಲ್ಲ ಎಂಬ ಭಾವನೆ ಮೂಡಿಸುತ್ತವೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ವಿದೇಶಿ ವಿದ್ಯಾರ್ಥಿಗಳ ಅಡ್ಮಿಷನ್ ಪ್ರಮಾಣ ಅಮೆರಿಕದಲ್ಲಿ ಕಡಿಮೆ ಆಗ್ತಾ ಇದೆ. ವಿದೇಶಿ ವಿದ್ಯಾರ್ಥಿಗಳು ಪೂರ್ಣ ಪ್ರಮಾಣದ ಟ್ಯೂಷನ್ ಫೀಸ್ ಪಾವತಿಸುವುದರಿಂದ ಅಮೆರಿಕದ ಯೂನಿವರ್ಸಿಟಿಗಳಿಗೆ ಇವರಿಂದಲೇ ದೊಡ್ಡ ಆದಾಯ ಬರ್ತಾ ಇತ್ತು. ಈಗ ಈ ನಿಯಮದಿಂದ ವಿದ್ಯಾರ್ಥಿಗಳು ಅಮೆರಿಕದ ಬದಲಾಗಿ ಬೇರೆ ದೇಶಗಳ ಕಡೆ ಮುಖ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತ ಜಾರಿಗೆ ತರುತ್ತಿರುವ ಈ ಹೊಸ ನಿಯಮವು ಜಾಗತಿಕವಾಗಿ ಅಮೆರಿಕದ ಎಜುಕೇಶನ್ ಸಿಸ್ಟಮ್ ಮತ್ತು ಅಲ್ಲಿಗೆ ಹೋಗಲು ಬಯಸುವ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ನೇರ ಪರಿಣಾಮ ಬೀರಲಿದೆ. ವಿದೇಶಿ ವಿದ್ಯಾರ್ಥಿಗಳಿಗೆ ಕಠಿಣ ನಿಯಮಗಳನ್ನ ಹೇರುವ ಮೂಲಕ ಅಮೆರಿಕದ ತನ್ನ ಗಡಿ ಭದ್ರತೆಯನ್ನ ಗಟ್ಟಿಗೊಳಿಸಲು ಹೊರಟಿದೆಯಾದರೂ ಇದರಿಂದ ಜಾಗತಿಕ ಮಟ್ಟದ ಅತ್ಯುತ್ತಮ ಟ್ಯಾಲೆಂಟ್ ಅನ್ನ ಕಳೆದುಕೊಳ್ಳುವ ಅಪಾಯವೂ ಇದೆ. ಈ ಸ್ಟೂಡೆಂಟ್ ವೀಸಾ ಬದಲಾವಣೆಗಳ ಬಗ್ಗೆ ನಿಮಗೆ ಅನಿಸಿದ್ದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.